ಮೂಡಾ ದೂರುದಾರ ಸ್ನೇಹಮಯಿ ಕೃಷ್ಣ ಅರೆಸ್ಟ್ ಆಗಿದ್ದಾರೆ. ಬೆಂಗಳೂರು ಸಿವಿಲ್ ಕೋರ್ಟ್ ಬಳಿಯೇ ಕಾಕಿ ಬೇಟೆಯಾಡಿದೆ. ಮೂಡಾ ಕೇಸ್ ವಿಚಾರವಾಗಿ ಸ್ನೇಹಮಯಿ ಕೃಷ್ಣ ಅರೆಸ್ಟ್ ಆಗಿದ್ದಾರೆ. ಪೊಲೀಸರು ಅವರನ್ನು ಬಂಧಿಸಿದ್ದಾರೆ. ಯಾಕಂದರೆ ಈ ಮೂಡಾ ಕೇಸ್ ವಿಚಾರ ಏನಿದೆ ಅದು ಸಿದ್ದರಾಮಯ್ಯ ಮತ್ತು ಅವರ ಪತ್ನಿಯ ಮೇಲೆ ಬಂದಾಗ ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು ಈ ಕೇಸ್ ವಿಚಾರದಾಗಿ. ಈಗ ಸ್ನೇಹಮಯಿ ಕೃಷ್ಣ ಏನಿದ್ದಾರೆ ಅವರು ಅರೆಸ್ಟ್ ಆಗಿದ್ದಾರೆ. ಬೆಂಗಳೂರು ಸಿವಿಲ್ ಕೋರ್ಟ್ ಏನಿದೆ ಅದರ ಬಳಿ ಅವರನ್ನು ಪೊಲೀಸರು ಬಂಧಿಸಿದ್ದಾರೆ. ಅನೇಕ ಬಾರಿ ಕಾಣಿಸ್ಕೊಳ್ತಾ ಇದ್ರು. ಸಿವಿಲ್ ಕೋರ್ಟ್ ಆವರಣದಿಂದ ಇದ್ದಾಗಲೇ ಸ್ನೇಹಮಯಿ ಕೃಷ್ಣ ಅವರನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ. ಮೂಡಾ ಮಾಜಿ ಆಯುಕ್ತ ನಟೇಶ್ ನೀಡಿದಂತಹ ದೂರಿನ ಮೇರೆಗೆ ಈ ರೀತಿಯಾದಂಥ ಆ್ಯಕ್ಷನ್ ತಗೊಂಡಿದ್ದಾರೆ ಪೊಲೀಸರು. ಲಂಚದ ಆರೋಪ ಪ್ರಕರಣ ಸಂಬಂಧ ಸ್ನೇಹಮಯಿ ಕೃಷ್ಣ ಬಂಧನ ಆಗಿದೆ. ಅವರದ್ದು ವರ್ಗಾವಣೆಗಾಗಿ 1,60,00,000 ರೂಪಾಯಿ ಲಂಚವನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ಸ್ನೇಹಮಯಿ ಕೃಷ್ಣದು ಆರೋಪ ಮಾಡಿದರು. ವರ್ಗಾವಣೆಗಾಗಿ ನಟೇಶ್ ಲಂಚವನ್ನು ನೀಡಿದ್ದಾರೆ ಅಂತ ಹೇಳಿ ಈ ಆರೋಪದ ಅಡಿಯಲ್ಲಿ ಅವರು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಪೊಲೀಸ್ ಕಮಿಷನರ್ಗೆ ಹೋಗಿ ದೂರು ಕೊಟ್ಟಿರ್ತಾರೆ ಅಧಿಕಾರಿ ನಟೇಶ್ ಅವರು ಸ್ನೇಹಮಯಿ ಕೃಷ್ಣ ಅವರ ಮೇಲೆ. ಮೂಡಾ ಕೇಸ್ನಲ್ಲಿ ಬಿರುಗಾಳಿ ಎಬ್ಬಿಸಿದಂತಹ ವ್ಯಕ್ತಿಗೆ ಈಗ ಸಂಕಷ್ಟ ಎದುರು ಹಾಕಿದೆ. ಸ್ನೇಹಮಯಿ ಕೃಷ್ಣ ಅವರು ನಟೇಶ್ ಅವರ ವಿರುದ್ಧ ಒಂದು ಆರೋಪ ಮಾಡಿರ್ತಾರೆ. ಏನಂದರೆ ವರ್ಗಾವಣೆಗಾಗಿ ಇವರು 1.60 ಕೋಟಿ ರೂಪಾಯಿ ದುಡ್ಡನ್ನು ಲಂಚವಾಗಿ ಸ್ವೀಕರಿಸಿದ್ದಾರೆ ಅಥವಾ ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರ. ಇಷ್ಟು ದೊಡ್ಡ ಮಟ್ಟದ ದೂರನ್ನು ಮಾಡಿರ್ತಾರೆ. ಇದೇನಿದೆ ಇದು ಫೇಕ್ ನ್ಯೂಸು. ನಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪವನ್ನು ಸ್ನೇಹಮಯಿ ಕೃಷ್ಣ ಮಾಡ್ತಾ ಇದ್ದಾರೆ, ಇದು ಸರಿಯಲ್ಲ ಅಂತ ಹೇಳಿ ಕಮಿಷನರ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಸ್ನೇಹಮಯಿ ಕೃಷ್ಣ ಅವರ ವಿರುದ್ಧ. ಪೊಲೀಸರು ಈ ವಿಚಾರದಲ್ಲಿ ಮಾತ್ರ ತುಂಬ ಕ್ವಿಕ್ಕಾಗಿ ಆ್ಯಕ್ಷನ್ ತಗೊಂಡಿದ್ದಾರೆ. ಸಿವಿಲ್ ಕೋರ್ಟ್ ಆವರಣದಲ್ಲಿನ ಹೋಗಿ ಅವರನ್ನು ಬಂಧಿಸಿದ್ದಾರೆ, ವಿಚಾರಣೆ ನಡೆಸ್ತಾ ಇದ್ದಾರೆ. ಯಾವ ಆಧಾರದ ಮೇಲೆ ನೀವು ಅವರ ಮೇಲೆ ಈ ರೀತಿಯ ಒಂದು ಆರೋಪವನ್ನು ಮಾಡಿದ್ರಿ? 1.6 ಕೋಟಿ ರೂಪಾಯಿ ಏನಿದೆ, ಇಷ್ಟು ದೊಡ್ಡ ಮಟ್ಟದ ಮೊತ್ತವನ್ನು ತಗೊಂಡಿದ್ದಾರೆ ಎನ್ನುವಂತಹ ಆರೋಪ, ಅದು ಕೂಡ ಟ್ರಾನ್ಸ್ಫರ್ ಮಾಡೋಕೆ ಸ್ನೇಹಮಯಿ ಕೃಷ್ಣ ಅವರನ್ನ ಬಂಧಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ. ನಟೇಶ್ ಅವರು ಹೋಗಿ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಮೂಡಾ ಮಾಜಿ ಆಯುಕ್ತ ನಟೇಶ್ ಏನಿದ್ದಾರೆ ಅವ್ರ ಮೇಲೆ ಗಂಭೀರ ಆರೋಪ. ಮೂಡಾ ಕೇಸ್ನಲ್ಲಿ ಸಾಕಷ್ಟು ಜನರ ಮೇಲೆ ಆರೋಪವನ್ನು ಮಾಡಿದರು. ಸಿದ್ದರಾಮಯ್ಯ ಅವ್ರನ್ನೂ ಕೂಡ ಬಿಡಲಿಲ್ಲ, ಬೇರೆ ಯಾರನ್ನೂ ಕೂಡ ಬಿಡಲಿಲ್ಲ. ಬೇರೆ ಬೇರೆ ಅಧಿಕಾರಿಗಳ ಹೆಸರು ಕೂಡ ಹೇಳಿದರು. ಮತ್ತು ಅಷ್ಟೇ ಅಲ್ಲ, ಅವರು ಯಾವ್ಯಾವ ಸಮಯದಲ್ಲಿ ಎಷ್ಟನ್ನು ದುಡ್ಡನ್ನು ತಗೊಂಡಿದ್ರು ಅನ್ನುವಂಥ ಆರೋಪ ಕೂಡ ಮಾಡಿದರು. ಅದೇ ರೀತಿಯಲ್ಲಿ ಈ ವಿಚಾರದಲ್ಲಿ ನಟೇಶ್ ಅವರ ವಿಚಾರದಲ್ಲಿ ಆರೋಪ ಮಾಡ್ತಾರೆ. ಆ ಆರೋಪ ಒಂದು ರೀತಿಯಲ್ಲಿ ಸರಿಯಾಗಿಲ್ಲ, ಸುಳ್ಳು ಆರೋಪ ಮಾಡ್ತಾ ಇದ್ದಾರಂತ ನಟೇಶ್ ಅವರು ಅವರ ವಿರುದ್ಧ ಹೋಗಿ ಪ್ರತಿ ದೂರು ಕೊಟ್ಟಿದ್ರು. ಆ ದೂರಿನ ಅನ್ವಯ ಏನು ಮಾಡಿದರೆ ಈಗ ಪೊಲೀಸರು ಹೋಗಿ ಅವರನ್ನು ಅರೆಸ್ಟ್ ಮಾಡಿ ವಿಚಾರಣೆ ನಡೆಸ್ತಾ ಇದ್ದಾರೆ. ನಟೇಶ್ ಅವರು ಲಂಚವನ್ನು ಪಡೆದಿದ್ದಾರೆ ಅಥವಾ ಲಂಚವನ್ನು ನೀಡಿದ್ದಾರೆ ಅಂತ ಹೇಳಿ ಆರೋಪ ಮಾಡಿರ್ತಾರೆ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳೋಕ್ಕೋಸ್ಕರ. ಈ ಮೂಡಾ ಕೇಸ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಸರು ತಗೊಂಡಿದ್ರು ಮತ್ತು ಬಿರುಗಾಳಿಯನ್ನು ಎಬ್ಬಿಸಿ ರಾಜ್ಯದ ಮುಖ್ಯಮಂತ್ರಿಯವರನ್ನೇ ಸಂಕಷ್ಟಕ್ಕೆ ಸಿಲುಕಿಸಿದಂತಹ ವ್ಯಕ್ತಿ ಇವತ್ತು ತಾನೇ ಸಂಕಷ್ಟದಲ್ಲಿದ್ದಾನೆ. ಅದು ಕೂಡ ಪೊಲೀಸರ ಬಂಧನದಲ್ಲಿ. ಪೊಲೀಸರು ಬಂಧನವನ್ನು ಮಾಡಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಈ ಕೇಸ್ ಏನಿದೆ ಈ ವಿಚಾರವಾಗಿ ನೀವು ಅವರ ಮೇಲೆ ಯಾವ ರೀತಿಯಾಗಿ ಆರೋಪವನ್ನು ಮಾಡಿದ್ರಿ, ನಿಮ್ಮ ಹತ್ರ ಏನು ಸಾಕ್ಷಿ ಆಧಾರಗಳಿವೆ, ಈ ವಿಚಾರ ನಿಮಗೆ ಹೇಗೆ ತಿಳಿತು, ಯಾರು ಬಂದು ಹೇಳಿದರು, ಪರ್ಟಿಕ್ಯುಲರ್ ಆಗಿ ನೀವು ಹೇಳ್ತಾ ಇದ್ದೀರಾ 1.6 ಕೋಟಿ ರೂಪಾಯಿ ಅಂತ. ಹಾಗಾದರೆ ನಿಜಕ್ಕೂ ಕೂಡ ಹಣ ತಗೊಂಡಿದ್ದಾರಾ ಅಥವಾ ಕೊಟ್ಟಿದ್ದಾರಾ? ಇವರು ಯಾರಿಗೆ ಕೊಟ್ಟರು, ಯಾರು ತಗೊಂಡ್ರು, ಇದ್ರ ಬಗ್ಗೆ ವಿಚಾರಣೆ ನಡೀತಾ ಇದೆ ಸ್ನೇಹಮಯಿ ಕೃಷ್ಣ ಅವರ ವಿಚಾರದಲ್ಲಿ. ಈಗೇನಿದೆ ನಿಜಕ್ಕೂ ಕೂಡ ಈ ರೀತಿಯಾದಂತಹ ಒಂದು ಆರೋಪ ಅವರೇ ಸರಿಯಿಲ್ಲ ಅಥವಾ ಅವರೇ ಸುಳ್ಳು ದೂರು ಕೊಟ್ಟಿದ್ದಾರೆ ಎನ್ನುವಂತಹ ರೀತಿಯಲ್ಲಿ ಈ ಕೇಸ್ ಹೋಗ್ತಾ ಇದೆ. ಮೂಡಾ ಕೇಸ್ ವಿಚಾರವಾಗಿ ಸ್ನೇಹಮಯಿ ಕೃಷ್ಣ ಅವರು ಇನ್ನೂ ಕೂಡ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಎಲ್ಲ ಒಂದು ಕಡೆ ಹೇಳ್ತಾ ಇರ್ತಾರೆ, ನಾನು CM ಅವರಿಗೆ ಶಿಕ್ಷೆ ಕೊಡಿಸ್ತೀನಿ ಅಂತ. ಅಂತಹ ವ್ಯಕ್ತಿ ಮೇಲೇ ಕಂಪ್ಲೇಂಟ್ ಬಂದು ಅವ್ರನ್ನೇ ಪೊಲೀಸರು ತಗೊಂಡೋಗಿ ಅರೆಸ್ಟ್ ಮಾಡಿದ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.